ಯಾರು ಒಂಟಿಯಲ್ಲ, ನೆರಳು ಹಿಂಬಾಲಿಸೆ, ನಡೆದಷ್ಟು ಹಾದಿ ಕಂಡಷ್ಟು ಬಯಲು, ನಡೆದಷ್ಟು ಹಾದಿ ಕಂಡಷ್ಟು ಬಯಲು, ಬೆರೆತಷ್ಟು ಸತ್ಸಂಗ ಬದುಕುವಾಗುವುದು ನ್ಯಾಯಾಂಗ. 11ನೇ ಶತಮಾನದ ಸಂದರ್ಭದಲ್ಲಿ ಭಾರತ ದೇಶ ಅಷ್ಟೇ ಅಲ್ಲದೆ ಜಗತ್ತಿನ ಅನೇಕ ಕಡೆ ಒಂದು ಮಾತು ಪ್ರಚಲಿತದಲ್ಲಿತ್ತು. ಏನಪ್ಪ ಅದು ಅಂತಂದರೆ, ಜಗತ್ತಿನಲ್ಲಿ ಪ್ರಾಣಕ್ಕಿಂತ ಮಿಗಿಲಾದುದು ಬೇರೆ ಏನೂ ಇಲ್ಲ ಅಂತ. ಆದರೆ 12ನೇ ಶತಮಾನದಲ್ಲಿ ಬಂದಂತಹ ಕನ್ನಡದ ವಚನಕಾರರ ಒಂದು ತಂಡ ಮಹಾಮನೆಯಲ್ಲಿ ಒಂದು ಗೂಡಿ ಒಂದು ಅಪ್ರತಿಮವಾಗಿರ್ತಕ್ಕಂಥ ಉದ್ಘೋಷವನ್ನು ಹೊರಗಾಕ್ತಾರೆ. ಏನಪ್ಪ ಅದು ಅಂತಂದರೆ, ಜಗತ್ತಿನಲ್ಲಿ ಪ್ರಾಣಕ್ಕಿಂತ ಮಿಗಿಲಾದುದು ಬ್ಯಾರೆ ಇನ್ನೊಂದು ಏನೋ ಒಂದು ಐತಿ ಅಂತ. ಆ ಕಾಲದಲ್ಲಿ ಬ್ಯಾರೆ ಇನ್ನೊಂದು ಏನೋ ಒಂದು ಐತಿ ಅಂತ ಏನು ಹೇಳಿದ್ರಲ್ಲ, ಅದು ನನಗೆ ಈ ಕಾಲದಲ್ಲಿ ಸಿಕ್ತು. ಅದು ಲೀಡರ್ಸ್ ವರ್ಕ್ಶಾಪಲ್ಲಿ. ಅದರ ಹೆಸರು ಸತ್ಸಂಗ. ಅಬ್ಬಾ ಅಬ್ಬಾ, ಅಂತಹ ಸತ್ಸಂಗದ ಜೊತೆಗಿನ ಪಯಣವನ್ನು ಕುರಿತು ನಿಮ್ಮ ಜೊತೆ ಹಂಚ್ಕೋಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ನನ್ನ ಕುರಿತಾದ ಸ್ಥೂಲ ಮಾಹಿತಿಯನ್ನು ಹೇಳಿ ನಾನು ಮುಂದುವರಿತೀನಿ. ಮೂಲತಃ ನಾನು ಬುಡಕಟ್ಟು ಜನಾಂಗದ ವಾತಾವರಣದಲ್ಲಿ ನನ್ನ ಬದುಕನ್ನು ಕಂಡುಕೊಂಡೆ. ಸೊ ಅಲ್ಲೇ ನನ್ನ ಬದುಕನ್ನು ಪ್ರಾರಂಭಿಸಿದೆ. ಸೊ ಹಾಗಾಗಿ ಬುಡಕಟ್ಟು ಜನಾಂಗದಲ್ಲಿದ್ದಂತಹ ಸಂಪ್ರದಾಯಗಳು, ನಡೆ ನುಡಿ ಆಚಾರ ವಿಚಾರಗಳೆಲ್ಲವೂ ನನ್ನೊಳಗೆ ಹಾಸು ಹೋಗ್ಬಿಟ್ಟಿದ್ವು. ಸೊ ನಾನು ಅಂದ್ಕೊಂಡೆ ಇದೇ ಬದುಕಿನ ಅಂತಿಮ ಸತ್ಯ ಅಂತ ಕೂಡ ಅಂದ್ಕೊಂಡು ಬದುಕ್ತಾ ಇದ್ದೆ. ಸೊ ನನ್ನ ಬಾಲ್ಯದ ದಿನಗಳು, ಪ್ರಾಥಮಿಕ ಶಾಲಾ ಹಂತ, ಸೊ ಪ್ರೌಢಶಾಲಾ ಹಂತ, ಕಾಲೇಜು ಅಷ್ಟೇ ಅಲ್ಲದೆ ನನಗೆ ಉದ್ಯೋಗ ಸಿಕ್ಕ ನಂತರವೂ ಕೂಡ ನನ್ನ ಸಂಪ್ರದಾಯದ ಗೊಡ್ಡು ಆಚರಣೆಗಳೆಲ್ಲವನ್ನ ನಾನು ಅಭ್ಯಾಸ ಮಾಡಿಕೊಂಡು ಅವೆಲ್ಲವೂ ನನ್ನೊಳಗೆ ದುರಭ್ಯಾಸದ ಅತಿ ಹೆಚ್ಚಿನ ಭಾರವನ್ನು ತುರುಕ್ತಾ ಇದ್ದರೂ ಕೂಡ ನಾನು ಅದೇ ಸತ್ಯ ಅಂತ ಪರಿಭಾವಿಸ್ಕೊಂಡು ಬದುಕ್ತಾ ಇದ್ದೆ. ಸೊ ಹೀಗೆ ಅತ್ಯಂತ ಹೀನನಾಗಿ ಬದುಕ್ತಾ ಇರಬೇಕಾದ್ರೆ ನನ್ನ ಬದುಕಲ್ಲಿ ಆ ಒಂದು ಅದ್ಭುತ ದಿನ ಬಂದೇ ಬಿಡ್ತು, ಲೀಡರ್ ಮಂಜುನಾಥ್ ಅವರ ರೂಪದಲ್ಲಿ. ಇವರ ಕಾರಣದಿಂದ ಆ 4 ದಿನ ಮೈ ಮನವನ್ನು ತೊಳೆಯುವ ಶಿಬಿರದಲ್ಲಿ ನಾನು ಸ್ನಾನ ಮಾಡಿದೆ. ಅಬ್ಬಾ ಅಬ್ಬಾ, ಆ 4 ದಿನ ಶಿಬಿರ ಮುಗಿಯೋ ಅಂತ್ಯದಲ್ಲಿ ನನಗೆ ನಾನೇ ದೃಢ ನಿರ್ಧಾರ ಮಾಡಿಬಿಟ್ಟೆ. ಏನಪ್ಪ ಅಂತಂದರೆ, ಮುಂದಿನ 15 GLTಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕು ಅಂತ. ಯಾಕೆ ಅಂತಂದರೆ, ಸತ್ಸಂಗದ ಸತ್ಯ ಸಂಗತಿಯ ದರ್ಶನ ನನಗಾಗ್ಬಿಟ್ಟಿತ್ತು. ಇದೇ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ 2 ವ್ಯಕ್ತಿ ಮತ್ತು ಈ ವಿಚಾರದ ಈ ಪರಿಸರಕ್ಕೆ ಅತಿ ಹತ್ತಿರವಾದ 2 ವ್ಯಕ್ತಿಗಳ ಉದಾಹರಣೆಯನ್ನು ಕೊಟ್ಟು ನಾನು ಮುಂದುವರಿತೇನೆ. ಮಹಾಭಾರತದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಧೀರ, ಶೂರ, ಬಲಾಢ್ಯ ಪರಾಕ್ರಮಿ, ಪ್ರಚಂಡ ಪರಾಕ್ರಮಿ, ದಾನ ಶೂರ ಕರ್ಣ. ಇವನ ತಾಕತ್ತು ಎಂಥದಪ್ಪ ಅಂತಂದರೆ, ಇಡೀ ಮಹಾಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಅದ್ಭುತ ತಾಕತ್ತಿದ್ರೂ ಕೂಡ ಕರ್ಣ ತನ್ನ ಬದುಕಿನ ಉದ್ದ ಕಂಡಿದ್ದು ಬರೀ ನೋವು, ಹತಾಶೆ, ದುಃಖ, ದುಮ್ಮಾನ. ಕಾರಣ ಕರ್ಣ ಮಾಡಿದ್ದು ದುಷ್ಟ ದುರ್ಯೋಧನನ ಸಹವಾಸ. ರಾಮಾಯಣದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆತ ಅತ್ಯಂತ ಪ್ರಾಮಾಣಿಕ, ಮುಗ್ಧ, ಪ್ರೀತಿಯ ಪ್ರತೀಕ, ಪರಿಸರದ ಮಡಿಲಲ್ಲಿ ಬದುಕಂತಹ ವ್ಯಕ್ತಿ. ಅವನನ್ನು ಕೋತಿ, ಮಂಗ ಅಂತ ಕರೀತಾರೆ. ಹನುಮಂತ, ಆಂಜನೇಯ. ತನ್ನ ಬದುಕಿನ ಅಸ್ತಿತ್ವವೇ ಅರಿಯದ ಹನುಮಂತ ಕಾಲಾಂತರದಲ್ಲಿ ಶ್ರೀರಾಮನ ಸಹವಾಸ ಮಾಡ್ತಾನೆ. ಕೇವಲ 5 ಅಡಿ ಹಾರಕ್ಕಾಗಲ್ಲ ಅಂದ್ಕೊಂಡಂಥ ಹನುಮಂತ ಆನಂತರ ವಿಶಾಲವಾಗಿರ್ತಕ್ಕಂಥ ಸಮುದ್ರವನ್ನು ದಾಟ್ತಾನೆ, ಆಚೆ ಲಂಕೆಯನ್ನು ತಲುಪ್ತಾನೆ. ಬಲಾಢ್ಯವಾಗಿರ್ತಕ್ಕಂತಹ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದು ಸಾಯ್ತಾ ಇರೋ ಲಕ್ಷ್ಮಣನನ್ನು ಕಾಪಾಡ್ತಾನೆ. ಕಾರಣ ಹನುಮಂತ ಶ್ರೀರಾಮನ ಸಹವಾಸ ಮಾಡಿದ್ದು. ಈ 2 ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮನ್ನು ಎಚ್ಚರಿಸ್ತಾ ಜಾಗೃತಿಯನ್ನು ಮೂಡಿಸಿದ್ರೆ, ಇನ್ನೊಬ್ಬ ನಮ್ಮನ್ನು
ಹೆಚ್ಚು ಹೆಚ್ಚು ಆತ್ಮವಿಶ್ವಾಸದ ಒಳಗೆ ಹೋಗುವ ಹಾಗೆ ಮಾಡ್ತಾನೆ. ಸೊ ನಾನು 4 ದಿನದ ಶಿಬಿರ ಮುಗಿಸ್ಕೊಂಡ್ಮೇಲೆ 15 ದಿನದ GLT ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಬಾಲಾ ಸರ್ ಹೇಳಿದರು 15 GLTಯಲ್ಲಿ 12 ಬಂದರೆ ಸಾಕು, ಮುಂದಿನ ಹಂತಕ್ಕೆ ನಿಮ್ಮನ್ನು ಕಳಿಸ್ತೇನೆ ಅಂದಿದ್ರು. ಸೊ ನಾನು 15 ಮುಗಿಸ್ದೆ. ಅದು ಹೇಗೆ ಮುಗಿಸ್ದೆ ಗೊತ್ತಾ? ಅದು ಶಿವಮೊಗ್ಗದಿಂದ ಬರ್ತಿದ್ದೆ ನಾನು. ಪ್ರತಿದಿನ ನಾನು ಶಿವಮೊಗ್ಗದಿಂದ ಬರ್ತಾ ಇದ್ದೆ. ಶಿವಮೊಗ್ಗ ರಾತ್ರಿ ಬಿಡ್ತಾ ಇದ್ದೆ, ಬೆಳಿಗ್ಗೆ ಬಂದುಬಿಟ್ಟು 7 ಗಂಟೆ ಇನ್ಸ್ಪೈರಲ್ಲಿ ಮುಗಿಸ್ಕೊಂಡು ಸಂಜೆ KR ಮಾರ್ಕೆಟಲ್ಲಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಶಿವಮೊಗ್ಗ ಹೋಗ್ತಿದ್ದೆ. ಹಗಲೆಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ಬರ್ತಾ ಇದ್ದೆ, ಮತ್ತೆ ಕ್ಲಾಸು, ಮತ್ತೆ ಶಿವಮೊಗ್ಗ, ಹೀಗೆ ಶಿವಮೊಗ್ಗದಿಂದ ಬೆಂಗಳೂರು, ಬೆಂಗಳೂರಿಂದ ಶಿವಮೊಗ್ಗ ಓಡಾಡಿಬಿಟ್ಟು 15 ದಿನ ಕ್ಲಾಸ್ ಮುಗಿಸ್ದೆ. ಕಾರಣ ಸತ್ಸಂಗದಲ್ಲಿನ ಸತ್ಯ ಸಂಗತಿಯ ದರ್ಶನ ಸಾಕ್ಷಾತ್ಕಾರ ಆಗಿಬಿಟ್ಟಿತ್ತು. ಇವತ್ತು ಬಂದಿರೋದು ಕೂಡ ಸತ್ಸಂಗದ ರುಚಿಯನ್ನು ಅನುಭವಿಸಿ ನನ್ನ ಬದುಕಿನ ಬೆಳಕಿನ ಪ್ರಖರತೆ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಬಂದಿರೋದು. ಸೊ ಸ್ಪರ್ಧೆ ಅನ್ನೋದು ಆ ಒಂದು ಸತ್ಸಂಗದ ಸವಿನ ಅನುಭವಿಸೋದಕ್ಕೆ ಇರುವ ನೆಪ ಅಂತ ನಾನು ಪರಿಭಾವಿಸ್ಕೊಳ್ತಾ ಈ ಒಟ್ಟು ಏನು ವಿಷಯ ಮಂಡನೆ ಮಾಡಿದೆ ಅದಕ್ಕೆ ಸಂಬಂಧಿಸಿದ ಒಂದು ವಚನವನ್ನು ಹೇಳ್ತೇನೆ. ಕೆಂಡದ ಮಳೆಗರೆಬಲ್ಲಿ ಉದಕ ಬಾಗಿರಬೇಕು, ಕೆಂಡದ ಮಳೆಗರೆಬಲ್ಲಿ ಉದಕವಾಗಿರಬೇಕು, ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು, ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು, ಜಗತ್ಪ್ರಳಯವಾದಲ್ಲಿ ತನ್ನಾತ ಬಿಡಬೇಕು, ಜಗತ್ಪ್ರಳಯವಾದಲ್ಲಿ ತನ್ನಾತ ಬಿಡಬೇಕು, ಗುಹೇಶ್ವರ ಲಿಂಗ ತಾನಾಗಿರಬೇಕು, ಗುಹೇಶ್ವರ ಲಿಂಗ ತಾನಾಗಿರಬೇಕು.